ಸಾಕಷ್ಟು ಜನ ಇದ್ದಾರೆ. ನಾನು ಹೇಳೋದಿಷ್ಟೇ, ನೀವು ಏನು ಬದಲಾವಣೆಗಳನ್ನು ಮತ್ತೆ ಇನ್ನೊಂದು ಉದಾಹರಣೆ ಹೇಳ್ತೀನಿ. ಹೀಗೊಂದು 3 ತಿಂಗಳಿಂದ ನಮ್ಮಲ್ಲಿಗೆ ಚಿಕಿತ್ಸೆಗೆ ಬಂದಿದ್ರು ಒಬ್ರು. ಅವರು ಯಡಿಯೂರು ನೋವು ಇಲ್ಲೇ ನಮ್ಮ ನಾಗಮಂಗಲದ ಹತ್ರ ಯಡಿಯೂರು. ಅವರು ಅದಕ್ಕೆ 3 ತಿಂಗಳು ಮೊದಲು, ಅಂದರೆ ಈ ಹಿಂದೆ 6 ತಿಂಗಳಿಂದ ನಾನು ಇದೇ ಥರ ಆನ್ಲೈನ್ ಡಯಟ್ ತರಗತಿಯನ್ನು ಪ್ರಾರಂಭಿಸಿದಾಗ ಡಯಟ್ ತರಗತಿಗೆ ಜಾಯ್ನ್ ಆಗಿದ್ರು. ಫಸ್ಟ್ ಒಂದು 2-3 ದಿನಗಳ ಕಾಲ ಕ್ಲಾಸ್ ಅಟೆಂಡ್ ಮಾಡಿದ್ರು. ಒಂದು 4-5 ದಿನ ಹಾಕ್ತಿದ್ದಂಗೆ ಬಿಟ್ಟರು. ನಾನು ಯಾಕೆ ಏನು ಅಂತ ಯಾರನ್ನೂ ಕೇಳೋಕ್ಕೆ ಹೋಗಂಗಿಲ್ಲ, ಯಾಕೆಂದರೆ ನನ್ನ ಪ್ರಯತ್ನದಲ್ಲಿ ನಾನು ಸಾಕ್ತಾ ಇರಬೇಕು. ಬಟ್ ಅವ್ರ ಪರಿಚಯ ಇತ್ತು, ಅವ್ರ ನಂಬರ್ ಕೂಡ ಸೇವ್ ಆಗಿತ್ತು. ಒಂದು 3-4 ತಿಂಗಳು ಆದಮೇಲೆ ಸಂಜೆ ಹೊತ್ತು 5 ಗಂಟೆ ಆಗಿತ್ತು ಆಲ್ರೆಡಿ. ಆ ಸಮಯಕ್ಕೆ ಫೋನ್ ಹಚ್ಚಿದ್ರು. ಸರ್ ಬರ್ತಾ ಇದ್ದೀನಿ, ಇರ್ತೀರಾ ಸರ್, ನಾಗಮಂಗಲದಲ್ಲಿ ಸಿಗ್ತೀರಾ, ಸೆಂಟ್ರಲ್ಲಿ ಇದ್ದೀರಾ ಅಂತಂದರು. ಇದ್ದೀನಿ ಬರ್ರಿ ಅಂತಂದೆ. ಸರಿ ಬಂದರು, ರಿಪೋರ್ಟ್ ಎಲ್ಲ ಇಟ್ಕೊಬಂದಿದ್ರು. ಒಂದಷ್ಟು ಎಕ್ಸಾಮಿನೇಷನ್ ಎಲ್ಲ ಮಾಡಿಸಿ ಯೂರಿಕ್ ಆಸಿಡ್ ಜಾಸ್ತಿ ಇತ್ತು ದೇಹದಲ್ಲಿ. ಅವ್ರಿಗೆ ಸೊಂಟ ನೋವು, ಮಂಡಿ ನೋವು, ಕೀಲೆಲ್ಲ ನೋವು ಶುರುವಾಗಿದ್ದು. ತೀವ್ರತರವಾಗಿ ಸೊಂಟ ನೋವು ಅಂದರೆ ಗಾಡಿ ಓಡಿಸೋಕ್ಕೂ ಆಗ್ತಾ ಇರಲಿಲ್ಲ. ಅವ್ರ ಮಗನ ಕರ್ಕೊಬಂದಿದ್ರು. ನಾನು ಗಾಡಿ ಓಡಿಸೋಕೆ ಆಗಲ್ಲ ಸರ್, ಹಂಗಾಗಿ ನಮ್ಮ ಮಗನ್ನ ನಾನು ಕರ್ಕೊಬರ್ಬೇಕಾಯ್ತು, ಕರ್ಕೊಬಂದಿದ್ದೀನಿ ಅಂತ ಹೇಳಿ ಅವ್ರ ಮಗನ ಜೊತೆ ಗಾಡಿನಲ್ಲಿ ಬಂದಿದ್ರು. ಬಂದು ರಿಪೋರ್ಟ್ ಎಲ್ಲ ತೋರಿಸಿದ್ರು. ನಾನು ಹೇಳಿದೆ, ಸ್ವಲ್ಪ ಯೂರಿಕ್ ಆಸಿಡ್ ಜಾಸ್ತಿ ಆಗಿದೆ, ನಿಮಗೆ ಆಹಾರ ಕ್ರಮನೇ ಮೂಲ ಔಷಧ, ಸಿದ್ಧ ಔಷಧ, ಆಹಾರದ ಬದಲಾವಣೆ ಆಗಬೇಕು. ಅದಕ್ಕೆ ಪೂರಕವಾಗಿ ಕೆಲವೊಂದು ಡಿಟಾಕ್ಸಿಫಿಕೇಶನ್ಗೆ ತಕ್ಕಂತಹ ಚಿಕಿತ್ಸೆಗಳು ಆಗಬೇಕು ಅಂತೇಳಿ ಒಂದು 10 ದಿನಗಳ ಕಾಲ ಇಲ್ಲಿಗೆ ಬಂದು ಹೋಗಿ ಮಾಡಿದ್ರು ಚಿಕಿತ್ಸೆಗೆ. ಹತ್ರ ಇದ್ದಿದ್ದರಿಂದ ಇಲ್ಲಿಂದ ಅವರು ಬಂದು ಚಿಕಿತ್ಸೆ ಮುಗಿಸ್ಕೊಂಡು ಹೋಗೋರು. ಅವ್ರಿಗೂ ವಿರೇಚನ ಚಿಕಿತ್ಸೆ, ಅಭ್ಯಂಗ ಚಿಕಿತ್ಸೆ ಮತ್ತು ಯೋಗ ಚಿಕಿತ್ಸೆ ಎಲ್ಲ ಆದ ನಂತರ ಅವರಲ್ಲೂ ಕೂಡ 80% ಹೆಚ್ಚು ನೋವುಗಳು ನಿವಾರಣೆ ಆದವು, ಆರಾಮಾದರು. ಒಂದು 4-5 kg ತೂಕ ಕೂಡ ಕಡಿಮೆ ಆದರು. ಮತ್ತು ಆ ಚಿಕಿತ್ಸೆ ಅವಧಿಯಲ್ಲಿ ನಾನು ಅವ್ರ ಮನೆಯಲ್ಲಿ ಮಾಡಲಿಕ್ಕೆ ಹೇಳಿದ್ದು ಕೂಡ ಇದೇ ನೈಸರ್ಗಿಕ ಆಹಾರವನ್ನು ಅನುಸರಿಸಿ ಅಂತಲೇ ಹೇಳಿದ್ದು. ಆಮೇಲೆ ಅವರೇ ಒಪ್ಕೊಂಡ್ರು, ಸರ್ ನನ್ನಿಂದ ತಪ್ಪಾಯಿತು, ನಾನು 3 ತಿಂಗಳ ಹಿಂದೆ ನಿಮ್ಮ ಆನ್ಲೈನ್ ಕೋರ್ಸ್ ಜಾಯ್ನ್ ಆಗಿದ್ನಲ್ಲ, ಅವತ್ತು ನೀವು ತರಗತಿ ಮಾಡಬೇಕಾದ್ರೆ ನೀವು ಹೇಳ್ತಾ ಇದ್ದಿದ್ದ ಆಹಾರ ಕ್ರಮಗಳನ್ನ ಕೇಳ್ಬಿಟ್ಟು, ಇವ್ರು ಹೇಳ್ದಂಗೆ ಯಾರು ತಿನ್ಕೊಂಡಿರೋಕ್ಕಾಯ್ತದೆ, ಹಣ್ಣು ತಿನ್ಕೊಂಡಿರೋಕ್ಕಾಯ್ತದ, ತರಕಾರಿ ತಿನ್ಕೊಂಡಿರೋಕ್ಕಾಯ್ತದ, ನಾವು ರೈತಾಪಿ ಜನ, ಅವ್ರು ರೈತರು ಮೂಲತಃ, ನಾವು ತೋಟದಲ್ಲಿ ಕೆಲಸ ಮಾಡಬೇಕು, ಹೊಲದಲ್ಲಿ ಕೆಲಸ ಮಾಡಬೇಕು, ಹಿಂಗಿರೋಕ್ಕಾಗಲ್ಲ ಅಂತ ಅಂದ್ಕೊಂಡು ನಾನು ಅಸಡ್ಡೆ ಮಾಡಿದೆ. ಬಹುಶಃ ಅವತ್ತೇ ನಾನು ಈ ಆಹಾರ ಕ್ರಮವನ್ನು ಅನುಸರಿಸಿದ್ರೆ ನನ್ನ ಸಮಸ್ಯೆ ಇಷ್ಟು ತೀವ್ರ ಆಗ್ತಾ ಇರಲಿಲ್ಲ ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾ ಇದ್ರು. ಇದು ನಾನು ಉತ್ಪ್ರೇಕ್ಷೆ ಹೇಳ್ತಾ ಇರುವಂಥದ್ದಲ್ಲ, ವಾಸ್ತವ. ಎಷ್ಟೋ ಜನ ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಆದರೆ ನಾವು ಹೇಳುವಂಥ ಸಣ್ಣ ಆಹಾರದ ಬದಲಾವಣೆಗಳಿಂದ ಇಷ್ಟೆಲ್ಲ ಪ್ರಯೋಜನ ಆಗುತ್ತಾ ಅನ್ನುವಂಥ ಯಕ್ಷ ಪ್ರಶ್ನೆ ಎಲ್ಲರಲ್ಲೂ ಇರುತ್ತೆ. ಬಂಧುಗಳೇ, ನನ್ನ ಮೇಲೆ ನಂಬಿಕೆ ಇಟ್ಟು ಮಾಡಬೇಡ್ರಿ, ನೀವು ನಾನು ಹೇಳೋದನ್ನ ಅನುಸರಿಸಬೇಡ್ರಿ. ಪ್ರಕೃತಿ ಮೇಲೆ ನಂಬಿಕೆ ಇಡ್ರಿ, ಪ್ರಕೃತಿ ನಿಯಮವನ್ನ ಅನುಸರಿಸ್ರಿ. ಪ್ರಕೃತಿ ನಿಮ್ಮನ್ನ ಕಾಪಾಡುತ್ತೋ ಬಿಡುತ್ತೋ ಪ್ರಕೃತಿಗೆ ಒಪ್ಪಿಸ್ಬಿಡ್ರಿ. ಖಂಡಿತವಾಗಿಯೂ ಕೂಡ ಪ್ರಕೃತಿ ಮಾತೆ ನಮಗೆ ಆರೋಗ್ಯವನ್ನು ಕರುಣಿಸ್ತಾಳೆ. ಇಲ್ಲಿ ನಾನು ತಿಳಿಸ್ಕೊಡುವಂಥದ್ದು, ನನ್ನ ಡಯಟಲ್ಲಿ ಯಾವುದೋ ಫುಡ್ಡನ್ನು ತಂತಿಂದ್ರಿ, ಅದಕ್ಕೆ ಬದಲಿಗೆ ಇದಕ್ಕೆ ಬದಲಿಗೆ ಅದನ್ನ ಏನು ಮಾಡಂಗಿಲ್ಲ. ಇರುವಂಥದ್ರಲ್ಲೇ ನೈಸರ್ಗಿಕವಾದಂಥ ಆಹಾರಗಳ ಪ್ರಮಾಣವನ್ನು ಹೆಚ್ಚಿಸಿ ಬೇಯಿಸಿದ ಆಹಾರಗಳ ಪ್ರಮಾಣವನ್ನು ಕಡಿತಗೊಳಿಸ್ತಾ ಹೋಗ್ತೀನಿ. ಅದರೊಟ್ಟಿಗೆ ನಿಮ್ಮ ವೈಯಕ್ತಿಕ ಸಮಸ್ಯೆಗಳೇನಿರ್ತವೆ ಆ ಸಮಸ್ಯೆಗಳಿಗೆ ಅನುಗುಣವಾಗಿ ಕೆಲವೊಂದು ಆಹಾರದ ಬದಲಾವಣೆಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇದನ್ನ ನೀವು ಒಪ್ಪಿ ನೀವು ಎಷ್ಟು ಮಟ್ಟಿಗೆ ಅನುಸರಿಸ್ತೀರಿ ಅದ್ರ ಮೇಲೆ ನಿಮಗೆ ಫಲ ಸಿಗುತ್ತೆ. ಸೊ ಆ ನಿಟ್ಟಿನಲ್ಲಿ ಶ್ರದ್ಧೆಯಿಂದ, ನಿಷ್ಠೆಯಿಂದ 21 ದಿನ, ನಮಗೆ ವರ್ಷದಲ್ಲಿರೋದೆಷ್ಟು 365 ದಿನ. ಆ 365 ದಿನದಲ್ಲಿ ತಿಂದು ಸಂಗ್ರಹಿಸಿಕೊಂಡಿರುವಂತಹ ಕಶ್ಮಲವನ್ನು, ದೇಹದ ಸಂಗ್ರಹ ಆಗಿರುವಂಥ ಟಾಕ್ಸಿನ್ಸನ್ನು ಹೊರ ಹಾಕಿಸ್ಕೊಳ್ಳಿಕ್ಕೆ ಒಂದು ಅದ್ಭುತವಾದಂತಹ ಚಿಕಿತ್ಸೆ ಅಂತ ಹೇಳಿದ್ರೆ ಅದು ಆಹಾರ ಚಿಕಿತ್ಸೆ. ಆ ನಿಟ್ಟಿನಲ್ಲಿ 21 ದಿನ ಕ್ರಮಬದ್ಧವಾಗಿ ನೀವು ಆಹಾರ ಕ್ರಮವನ್ನು ಹೇಳಿದಂತೆ ಬದಲಾಯಿಸ್ಕೊಳ್ರಿ. ಅದು ಯಾವತ್ತಿಂದ ಪ್ರಾರಂಭ ಆಗುತ್ತೆ? 23ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ. ಯಾಕೆ 23ನೇ ತಾರೀಕಿಂದನೇ ಪ್ರಾರಂಭಿಸ್ತೀನಿ ಅಂತ ಹೇಳಿದ್ರೆ, ನಾನು ಪ್ರತಿ ಡಯಟ್ ಚಾಲೆಂಜನ್ನು ಕೂಡ ಹುಣ್ಣಿಮೆ ದಿನದಿಂದ ಪ್ರಾರಂಭಿಸೋದು. ಸೊ ಹುಣ್ಣಿಮೆ ಪೂರ್ಣಚಂದ್ರ, ಹುಣ್ಣಿಮೆ ಆದ ನಂತರ ಚಂದ್ರ ಕ್ಷಯಿಸ್ತಾ ಬರ್ತಾನೆ. ಅದೇ ರೀತಿ
ನಮ್ಮ ದೇಹ ತೂಕ ಕೂಡ ಆಹಾರದಲ್ಲಿ ಕ್ರಮೇಣ ನಾವು ಅದೇ ರೀತಿ ಚಂದ್ರ ಕ್ಷಯಿಸ್ತಾ ಆಹಾರವನ್ನು ಕಡಿಮೆ ಮಾಡ್ಕೊಳ್ತಾ ಬಂದ್ರೆ ನಮ್ಮ ರೋಗಗಳು ಕೂಡ ಕ್ಷಯಿಸ್ತಾ ಬರ್ತವೆ, ದೇಹ ತೂಕ ಕೂಡ ಕ್ಷಯಿಸ್ತಾ ಬರುತ್ತೆ. ಸೊ ಇದಕ್ಕೆ ಸೈಂಟಿಫಿಕ್ ರೀಸನ್ ಕೂಡ ಇದೆ, ಖಗೋಳಶಾಸ್ತ್ರ ಕೂಡ ಇದನ್ನು ಒಪ್ಕೊಂಡಿದೆ. ಸೊ ಹಾಗಾಗಿ ಹುಣ್ಣಿಮೆ ದಿನದಿಂದ 21 ದಿನಗಳ ಕಾಲ ನಿಮಗೆ ಒಂದು ಆಹಾರದ ಚಾಲೆಂಜ್ ಅನ್ನ, ಡಯಟ್ ಚಾಲೆಂಜ್ ಅನ್ನ ನಾನು ತಿಳಿಸ್ಕೊಡ್ಲಿದ್ದೇನೆ. ಸೊ ಈ ಡಯಟ್ ಚಾಲೆಂಜ್ ಅಲ್ಲಿ ನಿಮಗೆ ಇದೇ ರೀತಿ ಆನ್ಲೈನ್ ತರಗತಿಗಳ ಮೂಲಕ ಮಾಹಿತಿ ಇರುತ್ತೆ. ಇನ್ನು ವೈಯಕ್ತಿಕ ಸಮಸ್ಯೆ ಇರುವಂತವರು ನೀವು ವೈಯಕ್ತಿಕವಾಗಿ ಕರೆಯನ್ನು ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಏನು ಆಹಾರ ಕ್ರಮ ಅಥವಾ ಏನು ಯೋಗಾಸನಗಳನ್ನು ಮಾಡಬೇಕು ಅನ್ನೋದನ್ನ ತಿಳ್ಕೊಂಡು ಮುಂದುವರಿಬಹುದು. ಮತ್ತೆ ಇದಕ್ಕೆ ಪೂರಕವಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮನಸ್ಸು ಇವತ್ತು ಬಹುತರ ಅನಾರೋಗ್ಯ ಸಮಸ್ಯೆಗಳಿಗೆ ನಮ್ಮ ಮನಸ್ಸೇ ಮೂಲ ಕಾರಣ. ಆ ಮಾನಸಿಕ ಒತ್ತಡ ಅಂತ ಏನು ಕರಿತೀವಿ, ಮಾನಸಿಕ ಒತ್ತಡ ನಿವಾರಣೋಪಾಯವಾಗಿ ಒಂದಷ್ಟೊತ್ತು ನಿಮಗೆ ಧ್ಯಾನ ಪ್ರಕ್ರಿಯೆ ಮತ್ತು ಸುಲಭವಾದಂತಹ ಮುದ್ರೆಗಳು, ಉಪಯುಕ್ತವಾದಂತಹ ಮುದ್ರೆಗಳು, ಇವುಗಳನ್ನೆಲ್ಲವನ್ನು ಒಳಗೊಂಡಂತಹ ಈ 21 ದಿನದ ಈ ಒಂದು ಬದಲಿ ಆಹಾರ ಚಿಕಿತ್ಸೆ ಅಂತ ಅನ್ಕೊಳ್ರಿ. ಬದಲಿ ಆಹಾರ ಚಿಕಿತ್ಸೆ ಅಂತ ಅನ್ಕೊಳ್ರಿ. ಆಹಾರ ಚಿಕಿತ್ಸೆ ನಮಗೆ ಭೂಲೋಕದಲ್ಲಿ ಸಿಕ್ಕಿರುವಂತಹ ನಿರೌಷಧ ಚಿಕಿತ್ಸೆ ಮತ್ತು ಅದ್ಭುತವಾದಂತಹ ಚಿಕಿತ್ಸೆ. ಸೊ ಆ ನಿಟ್ಟಿನಲ್ಲಿ 21 ದಿನ ಮಾನಸಿಕವಾಗಿ ಫಿಕ್ಸ್ ಆಗ್ರಿ. ಮದುವೆ ಬರುತ್ತೆ ಹೋಗುತ್ತೆ, ಅದ್ರ ನಡುವೆ ಬರ್ಲಿ, ಅಡ್ಡಿ ಇಲ್ಲ. ಮದುವೆಗೆ ಹೋಗ್ಬೇಕು, ನಾವು ಹೋಗೋಣ. ಆದ್ರೆ ಏನ್ ಮಾಡ್ಬೇಕು? ಮದುವೆಲಿ ಊಟ ಮಾಡಂಗಿಲ್ಲ. ಮಾಡಿದ್ರೆ ಏನ್ ತಿನ್ಬೇಕು? ಕೋಸಂಬರಿ ಇರುತ್ತೆ, ನಮಗೆ ಅಂತ ಕೋಸಂಬರಿ ಮಾಡಿರ್ತಾರೆ, ಕಾಯಿ ಪಲ್ಯ ಇರುತ್ತೆ, ಮಜ್ಜಿಗೆ ಇರುತ್ತೆ. ಮದುವೆಗೆ ಹೋದ್ರೆ ಇದಿಷ್ಟೇ ನಮ್ಮ ಊಟ, ಇನ್ನು ಉಳಿದಿದ್ದು ಬೇರೆಯವ್ರಿಗೆ. ಇನ್ನೊಂದು ಯಾವುದೋ ಫಂಕ್ಷನ್ಗೆ ಹೋಗ್ತೀವಿ, ಹೋಗೋಣ, ಮಾತಾಡ್ಸೋಣ, ಅವ್ರನ್ನ ಆರೈಸೋಣ. ಆದ್ರೆ ಏನ್ ಮಾಡ್ಬೇಕು? ಊಟ ಮಾಡಂಗಿಲ್ಲ. ಒಂದು ನಾಲ್ಗೆ ಚಪ್ಪಲ ಹೆಂಗೆ ಅಂತ ಹೇಳಿದ್ರೆ, ನೀವು ಏನು ರುಚಿ ತೋರಿಸ್ಬೇಡ್ರಿ ನಾಲ್ಕೆಗೆ. 3 ದಿನ ಏನು ರುಚಿ ಕೊಡ್ಬೇಡ್ರಿ. ಉಪ್ಪು, ಹುಳಿ, ಖಾರ, ಮಸಾಲೆ ಏನು ಕೊಡ್ಬೇಡ್ರಿ. ಸುಮ್ಮನೆ ಇದ್ಬಿಡ್ರಿ, ಏನು ಕೊಡ್ಬೇಡ್ರಿ. ನೈಸರ್ಗಿಕ ಆಹಾರ ತಿನ್ಕೊಂಡಿರ್ರಿ. 4ನೇ ದಿನಕ್ಕೆ ತನ್ನಿಂದ ತಾನೇ ಹೊಂದ್ಕೊಂಡ್ಬಿಡುತ್ತೆ ನಾಲ್ಗೆ. ನೀವು ಯಾವ ರುಚಿನೂ ಕೇಳೋದಿಲ್ಲ, ಯಾವ ರುಚಿನೂ ಬಯಸೋದಿಲ್ಲ. ಬಟ್ ಆ 3 ದಿನ ಇದೆಯಲ್ಲ, ಅದು ತಪಸ್ಸಿಗೆ ಸಮ. ಆ 3 ದಿನ ದಾಟೋದಿದೆಯಲ್ಲ, ಅದು ತಪಸ್ಸಿಗೆ ಸಮ. ಹಾಗಾಗಿ ಇದನ್ನು ಕೂಡ ಒಂದು ತಪಸ್ಸು ಅಂತ ಅನ್ಕೊಳ್ರಿ. ಅದಕ್ಕೆ ನಮ್ಮ ಪೂರ್ವಜರು ಈ ರೀತಿ ಆಹಾರದ ಪಥ್ಯಗಳನ್ನ ಸುಮ್ಮನೆ ಯಾವುದೋ ಸಂದರ್ಭದಲ್ಲಿ ಹೇಳಿದ್ರೆ ಮಾಡಂಗಿಲ್ಲ, ನಾವು ಸಂಯಮಿಗಳಲ್ಲ, ತಿನ್ಬೇಕು ಅನ್ನೋ ಚಪಲ ಇರುತ್ತೆ, ತಿಂದ್ಬಿಡ್ತೀವಿ ಅಂತ ಹೇಳಿ ವ್ರತದ ರೂಪದಲ್ಲಿ ಮಾಡಿಸ್ತಾ ಇದ್ರು. ಹಬ್ಬ ಹರಿದಿನಗಳಲ್ಲಿ ಆಚರಣೆ ರೂಪದಲ್ಲಿ ಮಾಡಿಸ್ತಾ ಇದ್ರು. ಮನೆ ದೇವರ ಹೆಸರಿನಲ್ಲಿ ಮನೆ ದೇವರು ವಾರದ ದಿನ ಈ ರೀತಿ ಆಹಾರದ ಪಥ್ಯಗಳನ್ನ ಮಾಡಿಸ್ತಾ ಇದ್ರು. ಬೇಯಿಸಿದ ಆಹಾರಗಳನ್ನ ತಿನ್ಲಿಕ್ಕೆ ನಿಷಿದ್ಧ ಇತ್ತು ಆ ಸಂದರ್ಭಗಳಲ್ಲಿ. ಮತ್ತೆ ಏಕಾದಶಿಯಲ್ಲಿ ಆಹಾರಗಳ ಸೇವನೆ ನಿಷಿದ್ಧ ಇತ್ತು. ಸೊ ಹೀಗೆ ಆ ದೇಹದಲ್ಲಿ ಸಂಗ್ರಹ ಆಗ್ತಾ ಇದ್ದಂತಹ ಟಾಕ್ಸಿನ್ಸ್ ಅನ್ನ ಅಲ್ಲೇ ಅವರು ಕ್ಲೀನ್ಸಿಂಗ್ ಮಾಡ್ಕೊಳ್ತಾ ಇದ್ರು. ಅದು ಅವತ್ತಿನ ಕಾಲಕ್ಕೆ ಅಷ್ಟು ನೈಸರ್ಗಿಕವಾಗಿರ್ತಾ ಇತ್ತು ಆಹಾರಗಳು, ಅಷ್ಟು ರಾಸಾಯನಿಕಗಳು ದೇಹ ಸೇರ್ತಾ ಇರಲಿಲ್ಲ. ಆದ್ರೆ ನಾವು ಇವತ್ತು ಆಹಾರಗಳ ಮೂಲಕ ಸೇವಿಸ್ತಾ ಇರುವಂತ ರಾಸಾಯನಿಕಗಳು ನೋಡ್ಕೊಂಡ್ರೆ ನಮ್ಮ ದೇಹ ಶುದ್ಧಿ ಮಾಡ್ಕೊಳ್ಳಿಕ್ಕೆ ನಾವು ದಿನಾ ಉಪವಾಸ ಮಾಡಬೇಕು. ನಾವು ಅವ್ರು ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ಮಾಡ್ಬೇಕಿತ್ತು ಹಿಂದಿನ ಕಾಲದವರು. ಆದ್ರೆ ನಾವಿವತ್ತು ನಾವು ತಿಂತಾ ಇರುವಂತಹ ಕಶ್ಮಲಾಯಿತ ಆಹಾರಗಳೇನಿದಾವೆ, ಸೊ ಅವುಗಳು ಕಲುಷಿತಗೊಂಡಿರೋದ್ರಿಂದ, ರಾಸಾಯನಿಕಯುಕ್ತವಾಗಿರೋದ್ರಿಂದ ನಾವು ದಿನಾ ಉಪವಾಸ ಮಾಡಿದ್ರು ಕಡಿಮೆನೆ, ಅಷ್ಟು ದೋಷಗಳು ನಮ್ಮ ದೇಹದಲ್ಲಿ ಸಂಗ್ರಹ ಆಗಿರ್ತವೆ. ಸೊ ಹಾಗಾಗಿ ಬಂಧುಗಳೇ, ಯಾರಿಗೆ ಉಪವಾಸ ಚಿಕಿತ್ಸೆ ಬಗ್ಗೆ ನಂಬಿಕೆ ಇದೆಯೋ, ಆಹಾರ ಚಿಕಿತ್ಸೆ ಬಗ್ಗೆ ನಂಬಿಕೆ ಇದೆಯೋ, ಯಾರು ನಾನು ಇದನ್ನ ಶ್ರದ್ಧಾಪೂರ್ವಕವಾಗಿ 21 ದಿನಗಳ ಕಾಲ ಅನುಸರಿಸ್ತೀನಿ ಅಂತಿರೋ ಅವರುಗಳು ಖಂಡಿತವಾಗಿಯೂ ಕೂಡ ಇದನ್ನ ಮುಂದುವರಿಸಿ. ಪ್ರತಿಯೊಬ್ಬರು ಮಾಡುವಂತ ಚಿಕಿತ್ಸೆ ಇದಾಗಿರುತ್ತೆ. ಮತ್ತೆ ನಿಮ್ಮ ವೈಯಕ್ತಿಕ ಸಮಸ್ಯೆಗಳನ್ನ ಮೊದಲೇ ಗಮನಕ್ಕೆ ತನ್ನಿ. ಪ್ರತಿಯೊಬ್ಬರು ಕೂಡ ನನ್ನ ವಾಟ್ಸಪ್ಗೆ ನಿಮ್ಮ ಹೆಸರು, ವಿಳಾಸ, ನಿಮ್ಮ ತೂಕ ಮತ್ತು ನಿಮ್ಮ ಅನಾರೋಗ್ಯ ಸಮಸ್ಯೆಗಳೇನಿದೆ, ಅನಾರೋಗ್ಯ ಸಮಸ್ಯೆಗಳು ಇವೆಲ್ಲವನ್ನು ಕೂಡ ನನಗೆ ವಾಟ್ಸಪ್ ಮಾಡ್ರಿ. ಆಸಕ್ತಿ ಇರುವಂಥವ್ರು ನಾನೊಂದು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಫರ್ದರ್ ಮಾಹಿತಿ ಅದ್ರಲ್ಲಿ ಬರ್ತಾ ಇರುತ್ತೆ. ಮತ್ತೆ ಈ 21 ದಿನಗಳಿಗೆ ನಾನು ನಿಮಗೆ ಏನು ಕೊಡಬೇಕಾಗುತ್ತೆ ಅಂತ ಹೇಳಿದ್ರೆ, ಒಂದು ನಿಮ್ಮ ಡಯಟ್ ಅವಧಿಯಲ್ಲಿ ಲಿಕ್ವಿಡ್ ಫುಡ್ ಅನ್ನ ನಾನು ಸಜೆಸ್ಟ್ ಮಾಡ್ತೀನಿ. ಎಕ್ಸ್ಪೆಷಲಿ ವೆಯ್ಟ್ ಲಾಸ್ ಚಾಲೆಂಜ್ ಆಗಿರೋದ್ರಿಂದ ನಿಮಗೆ ಪ್ಯೂರ್ ಹನಿ ಬೇಕಾಗುತ್ತೆ. ಪ್ಯೂರ್ ಹನಿಯನ್ನು ನಾನು ಕಳಿಸ್ಕೊಡ್ತೀನಿ. ಅದರೊಟ್ಟಿಗೆ ಕಾಫಿ ಟೀ ಚಪಲ ಬಿಡಿಸಲೇಬೇಕು ಅಥವಾ ತಪ್ಪಿಸ್ಬೇಕು. ಸೊ ಅದಕ್ಕೆ ಬದಲಿಯಾಗಿ ನೈಸರ್ಗಿಕವಾಗಿ ವೆಯ್ಟ್ ಲಾಸ್ ಆಗಲಿಕ್ಕೆ ಮತ್ತು ನಮ್ಮ ಮನಸ್ಥಿತಿಯನ್ನು ಶುಭ್ರವಾಗಿರಿಸಲಿಕ್ಕೆ, ಸ್ವಲ್ಪ ಮೆಂಟಲಿ ರಿಲ್ಯಾಕ್ಸ್ ಆಗಲಿಕ್ಕೆ ದಾಸವಾಳ ಹೂವಿನ ಟೀಯನ್ನು ನಾನು ರೆಡಿ ಮಾಡಿಸ್ತಾ ಇದ್ದೀನಿ. ಒಂದು ದಾಸವಾಳ ಹೂವಿನ ಟೀ ಕೊಡ್ತೀನಿ.
ಅದ್ರ ಜೊತೆಗೆ ಇನ್ಸ್ಟೆಂಟ್ ಆಗಿ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಮಿಲೆಟ್ ಮಿಕ್ಸ್ ಇದೆ, ಅದು ಡಯಟ್ ಮಿಕ್ಸ್ ಅಂತಾನೆ ಮಾಡಿಸಿದ್ದೀನಿ. ಸ್ವಲ್ಪ ವೆಯ್ಟ್ ಲಾಸ್ಗೂ ಅನುಕೂಲ ಆಗುತ್ತೆ ಮತ್ತು ಇನ್ಸ್ಟೆಂಟ್ ಆಗಿ ನೀವು ಬದಲಿ ಆಹಾರವಾಗಿ ಅದನ್ನ ತಯಾರು ಮಾಡ್ಕೋಬಹುದು. ಸೊ ಆ ಡಯಟ್ ಮಿಕ್ಸ್ ಕೂಡ ಇರುತ್ತೆ. ಇದ್ರ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಲ್ಯಾಕ್ಸೇಟಿವ್ ಪೌಡರ್ ಒಂದು, ಏನಂದ್ರೆ ನಾವು ಉಪವಾಸದಲ್ಲಿದ್ದಾಗ ನಮಗೆ ಸರಿಯಾಗಿ ಮಲ ವಿಸರ್ಜನೆ ಆಗೋದಿಲ್ಲ ಸರಿಯಾದ ಪ್ರಮಾಣದಲ್ಲಿ, ಯಾಕೆಂದ್ರೆ ಆಹಾರದ ಪ್ರಮಾಣ ಕಡಿಮೆ ಮಾಡಿರ್ತೀವಿ. ಸೊ ಕರುಳುಗಳಲ್ಲಿ ನಮಗೆ ಒತ್ತಡ ಕಡಿಮೆ ಆಗುತ್ತೆ, ಆಗ ಮಲ ವಿಸರ್ಜನೆ ಆಗಲ್ಲ. ನಾವು ಯಾವತ್ತು ಒಂದು ದಿನ ಊಟ ಬಿಟ್ಟು ನಮಗೆ ತಳಮಳ ಆಗುತ್ತೆ ಅಂದ್ರೆ ಯಾಕಾಗುತ್ತೆ, ಅದಕ್ಕೆ ಕಾರಣ ಬಹುತೇಕ ಜನರಿಗೆ ಗೊತ್ತಿಲ್ಲ. ನಮ್ಮ ಒಳಗಡೆ ಕಶ್ಮಲ ಸಂಗ್ರಹ ಆಗೋದ್ರಿಂದ. ಅದಕ್ಕಾಗಿ ನಾವಿಲ್ಲಿ ಚಿಕಿತ್ಸಾಲಯದಲ್ಲಿದ್ದಾಗ ಪ್ರತಿದಿನ ಎನಿಮಾ ಅಂತ ಚಿಕಿತ್ಸೆಗಳನ್ನು ಮಾಡಿಸ್ತಾ ಹೋಗ್ತೀವಿ. ಆದ್ರೆ ನೀವು ಅದು ಮನೆಯಲ್ಲೂ ಕೂಡ ಮಾಡ್ಕೋಬಹುದು, ಆದ್ರೆ ಮಾಡ್ಕೊಳ್ಳೋಷ್ಟು ಪುರ್ಸೊತ್ತಿರೋಂಗಿಲ್ಲ, ಮತ್ತೆ ಮಾಡ್ಕೊಳ್ಳಿಕ್ಕೆ ನೀವು ಮುಜುಗರ ಪಟ್ಕೊಳ್ತೀರಿ. ಸೊ ಆ ನಿಟ್ಟಿನಲ್ಲಿ